ಹ್ಯಾಪಿ ಮಾರ್ನಿಂಗ್. ನನ್ನ ಹೆಸರು ರವೀಂದ್ರ ಅಂತ, ಮೈ ವೈಫ್ ಶ್ಯಾಮಲಾ. ನಾನು ಒಂದು ಜರ್ಮನ್ ಕಂಪ್ನಿನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗಿದ್ದು 2016 ಜೂನಲ್ಲಿ. ನಾನು ಅದಕ್ಕಿಂತ ಮುಂಚೆ ಶರಣ್ ಸರ್ ಅವರ ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ದು ಏಪ್ರಿಲ್ 2016 ಹಾಗಾಗಿ ಅದಾದ ನಂತರ ಅಲ್ಲಿ ತನಕ ನಮಗೆ ಇನ್ವೆಸ್ಟ್ಮೆಂಟು ಅದು ಇದು ಏನು ಅಂತ ಗೊತ್ತಿದ್ದು ಅಂತಂದರೆ ಬರೀ ಈ FD RD ಇರ್ಬೋದು, ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಆಮೇಲೆ ಈ ಚೀಟಿಗಳು. ಅದಕ್ಕಿಂತ ಮುಂದೆ ನಾವು ಹೋದವರು ಅಲ್ಲ, ಯಾಕೆಂದರೆ ನಮ್ಗೆ ಇದ್ದಿದ್ದ ನಾಲೆಡ್ಜ್ ಅಷ್ಟೇ ಮ್ಯಾನೇಜ್ ಮಾಡೋದಕ್ಕೆ, ಮನಿ ಮ್ಯಾನೇಜ್ಮೆಂಟಲ್ಲಿ. ಅದಾದ ನಂತರ ಯಾವಾಗ ನಾವು ಇದನ್ನು ಬೇರೆ ಒಂದು ಮಾರ್ಗದಲ್ಲಿ ಕೂಡ ನಮ್ಮ ಮನೆಯ ದುಡ್ಡನ್ನು ಹೆಂಗೆ ಬೆಳೆಸ್ಬೋದು ಅಂತ ಗೊತ್ತಾದ ನಂತರ ಇನ್ಸ್ಪೈರ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಶರಣ್ ಸರ್ ಅವರ ಗೈಡೆನ್ಸಲ್ಲಿ. ಆಮೇಲೆ ಹಾಗೆ ಮಾಡ್ತಾ ಮಾಡ್ತಾ ಹೋದಂಗೆ ನನಗೆ ಇದ್ರ ಬಗ್ಗೆ ಇನ್ನೂ ಎಷ್ಟು ಕಲಿಯೋದಿದೆ ಅಂತ ನನಗೆ ಗೊತ್ತಾಯಿತು. ಆ ಒಂದು ಇದನ್ನೆಲ್ಲ ನೋಡಿಕೊಂಡು ಒಂದೊಂದಾಗೆ ಇನ್ಸ್ಪೈರ್ ಇಂಡಿಯಾ ಗೈಡೆನ್ಸಲ್ಲಿ ನಾನು ಮಾಡ್ತಾ ಬಂದೆ. ಇವತ್ತು ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಅಚೀವ್ಡ್ ಇನ್ ಮೈ ಪೋರ್ಟ್ಫೋಲಿಯೋ. ನನ್ನ ಒಂದು ಏನೇ ಆ ಒಂದು ಪೋರ್ಟ್ಫೋಲಿಯೋ ಇರೋದ್ರಿಂದ ನನಗೆ ಏನೇ ಒಂದು ಚಾಲೆಂಜ್ ಬರಲಿ, ಬಿ ಇಟ್ ಪರ್ಸ್ನಲ್ ಲೈಫಲ್ಲಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿರ್ಬೋದು ಅಥವಾ ಇನ್ನೇನೇ ಒಂದು ಚಾಲೆಂಜ್ ಬಂದರೂ ಕೂಡ ನಾನು ಅದನ್ನು ಎಫೆಕ್ಟಿವ್ ಆಗಿ ಅದನ್ನು ಚೆನ್ನಾಗಿ ಫೇಸ್ ಮಾಡೋವಂಥ ಕಾನ್ಫಿಡೆನ್ಸ್ ಇರೋದ್ರಿಂದ ಐ ಕ್ಯಾನ್ ರಿಯಲಿ ಗೋ ಆ್ಯಡ್ ಆ್ಯಂಡ್ ಡೂ ವಾಟ್ ಎವರ್ ಥಿಂಗ್ಸ್ ಐ ಡು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನು ಒಂದು 2ನೇ ಮನೆಯನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅದರದ್ದು ಬಡ್ಜೆಟ್ಟು ಇದೆಲ್ಲ ಸ್ವಲ್ಪ ಡೆಫಿಸಿಟ್ ಬಂದಾಗ ನಾನೇನು ಮಾಡಿದೆ, ಶರಣ್ ಸರ್ನ ಅಪ್ರೋಚ್ ಮಾಡಿದೆ. ಅಲ್ಲೇ ಅವರ ಒಂದು ಅಸಿಸ್ಟೆಂಟಲ್ಲಿ ನನಗೆ ಹೋಮ್ ಲೋನ್ ಕೂಡ ಸಿಕ್ತು. ಅದ್ರ ಜೊತೆಗೆ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೂಡ ತೆಗಿಬೇಕಾಗಿತ್ತು. ಅದನ್ನೆಲ್ಲ ತೆಗೆದ್ಬಿಟ್ಟು ಸೆಕೆಂಡ್ ಹೋಮ್ ಮಾಡಿದೆ. ಆಮೇಲೆ ಅದರದ್ದೊಂದು EMI ರೀಸ್ಟ್ರಕ್ಚರಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದರದ್ದೊಂದು ಫೈನಾನ್ಷಿಯಲ್ ಸ್ವಲ್ಪ ಬರ್ಡನ್ ಅಂತ ಅನಿಸ್ತು. ಆ ಟೈಮಲ್ಲಿ ನನ್ನ ಹಳೆ ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಲೋನನ್ನು ಕ್ಲಿಯರ್ ಮಾಡಿಬಿಟ್ಟು ಅದರ ನಂತರ ಸ್ವಲ್ಪ ಇನ್ವೆಸ್ಟ್ಮೆಂಟಿಗೆಲ್ಲ ವಾಪಸ್ ಹಾಕ್ಬಿಟ್ಟು ಬ್ಯಾಕ್ ಆ್ಯಂಡ್ ಟ್ರ್ಯಾಕ್ ಅಂತ ಹೇಳ್ಬೋದು ಇವತ್ತು. ಸೊ ನಾನು ಹೇಳೋದು ಇಷ್ಟೇ ಎಲ್ಲರಿಗೂ. ಪ್ಲಸ್ ಜಸ್ಟ್ ನಾವು ಇನ್ಸ್ಪೈರ್ ಇಂಡಿಯಾದಿಂದ ನಿಮಗೆ ಬರೀ ಇದು ಇನ್ವೆಸ್ಟ್ಮೆಂಟ್ ಒಂದೇ ಅಲ್ಲ, ನಿಮಗೆ ಇನ್ಶೂರೆನ್ಸ್ ಸಪೋರ್ಟು ಸಿಗುತ್ತೆ, ಲೋನಿಗೆ ಸಪೋರ್ಟ್ ಸಿಗುತ್ತೆ, ಇನ್ವೆಸ್ಟ್ಮೆಂಟನ್ನು ಹ್ಯಾಂಡ್ಲ್ ಮಾಡೋವಂಥ ಕೇಪಬಿಲಿಟಿ ಮತ್ತು ಕಾನ್ಫಿಡೆನ್ಸ್ ಕೂಡ ನನಗೆ ಬಂದಿದೆ ಇವತ್ತು ನನ್ನ ಪೋರ್ಟ್ಫೋಲಿಯೋ ಏನಿದೆ ಅದರಿಂದ. ಓಕೆ, ಅದಕ್ಕೆ ಏನು ಬೇಕೋ ಅದಕ್ಕೊಂದು ಲೋನ್ಗಿರ್ಬೋದು, ಬೇರೆ ಇನ್ಯಾವುದೋ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ನಾನು ಯೂಸ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಸೇಲ್ ಮಾಡ್ಬೋದು, ಯಾವುದೇ ಇರ್ಬೋದು. ಬಟ್ ಆದರೂ ಕೂಡ ನನಗೆ ಬೇಕು ಅಂದಾಗ ನನಗೆ ಐ ಕ್ಯಾನ್ ಆಲ್ವೇಸ್ ಫಾಲ್ ಬ್ಯಾಕ್ ಆನ್ ಮೈ ಇನ್ವೆಸ್ಟ್ಮೆಂಟ್. ಸೊ ಆ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಏನು ಬಂದರೂ ಕೂಡ ನಾನು ಫೇಸ್ ಮಾಡೋವಂಥ ಒಂದು ಧೈರ್ಯ ನನಗೆ ಇವತ್ತಿದೆ ಅಂತ ನನಗೆ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ನಾನು ಹೇಳೋ ಮೆಸೇಜ್ ಇಷ್ಟೇ, ಪ್ರತಿಯೊಬ್ಬರೂ ಕೂಡ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್, ನಮಗೆ ಬೇರೆ ಈ ಎಕನಾಮಿಕಲ್ ಫ್ರೀಡಮ್ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಒಂದು ಈಗ ನಮಗೆ ಫ್ರೀಡಮ್ 1947 ಎಲ್ಲರಿಗೂ ಸಿಕ್ತು. ಬಟ್ ಆದರೆ ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನು ನಾವು ಮಾಡ್ಕೋಬೇಕಾಗತ್ತೆ. ನಾವೇ ಅದಕ್ಕೊಂದು ಹೇಗೆ ಎಲ್ಲರೂ ಹೇಳೋ ಥರ ಒಂದು ಗುರಿ ಇರಬೇಕು, ಅದ್ರ ಜೊತೆ ಅದನ್ನು ಅಚೀವ್ ಮಾಡೋದಕ್ಕೆ ನಮಗೊಂದು ಗುರುಗಳ ಮಾರ್ಗದರ್ಶನವೂ ಬೇಕು ಅಂತ ಹೇಳ್ತಾರೆ. ಅದೇ ಥರ ಇನ್ಸ್ಪೈರ್ ಇಂಡಿಯಾದಲ್ಲಿ ನಿಮ್ಗೆ ಒಂದು ಮಾರ್ಗದರ್ಶನ ಸಿಗುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ಹೇಳೋದು ಇಷ್ಟೇ, ನೀವು ಯಾವತ್ತು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ನೀವು ಫಸ್ಟ್ ನೀವು ಏನು ಗಳಿಸೋದನ್ನು ಅರ್ನ್ ಮಾಡೋದನ್ನು ಶುರು ಮಾಡ್ತೀರೋ ಆವತ್ತೇ ನಿಮ್ಗೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ಇನ್ನೂ ಒಳ್ಳೆಯದು ಅಂತಂದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಪಾಕೆಟ್ ಮನಿ ಯೂಸ್ ಮಾಡಿಕೊಂಡು ಅದನ್ನು ಉಳಿಸ್ಬಿಟ್ಟು ನೀವು ಬೆಳೆಸ್ತೀರಾ, ಸ್ಟಿಲ್ ಬೆಟರ್. ಸ್ಟಾರ್ಟರ್ಲಿ ಬಿ ಕನ್ಸಿಸ್ಟೆಂಟ್. ಏನೇ ಒಂದು ಹಿಂದೆ ಮುಂದೆ ಆದರೂ ಮಾರ್ಕೆಟಲ್ಲಿ ಹೆದರ್ಕೊಳ್ದಲ್ಲೇ ಅದನ್ನು ಕನ್ಸಿಸ್ಟೆಂಟ್ ಮಾಡಿ. ಕೋವಿಡ್ ಟೈಮಲ್ಲಿ ನಮಗೆ ಆಗಿದ್ದು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಕೋವಿಡ್ ಟೈಮಲ್ಲಿ ಅಫ್ಕೋರ್ಸ್ ನಮ್ಮ ಒಂದು ಏನು ಬಿಸ್ನೆಸ್ಸಿಂದ ರೆವೆನ್ಯೂ ಬರಬೇಕಿತ್ತು ಅದರಲ್ಲೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಆಯಿತು. ಆದರೆ ಹಾಗಾಗಿ ನಮ್ಮ ಪೋರ್ಟ್ಫೋಲಿಯೋ ಕೂಡ ಈವನ್ ಮೈನಸ್ಸಲ್ಲೇ ಹೊರಟೋಯ್ತು. ಆದ್ರೂ ನನಗೆ ಈ ಒಂದು ಇನ್ವೆಸ್ಟ್ಮೆಂಟಲ್ಲಿ ಕಾನ್ಫಿಡೆನ್ಸ್ ಇತ್ತು, ಇಂಡಿಯನ್ ಮಾರ್ಕೆಟ್ ಮೇಲೆ, ಇಂಡಿಯನ್ ಗ್ರೋತ್ ಸ್ಟೋರಿ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ, ಶರಣ್ ಸರ್ ಮೇಲೂ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ, ಅದು ಐ ಆಮ್ ಆನ್ ದ ರೈಟ್ ಪಾಯಿಂಟ್ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ವಿ ಸಿಂಪ್ಲಿ ವೆಂಟ್ ಅಹೆಡ್. ಸೊ ಆ ಒಂದು ಏನು ಆ ಟೈಮಲ್ಲಿ ಆ ಟೈಮಲ್ಲೂ ಕೂಡ ನಾವು ಮ್ಯಾನೇಜ್ ಮಾಡಿಕೊಂಡು ನಮ್ಮ ಇನ್ವೆಸ್ಟ್ಮೆಂಟನ್ನು ನಿಲ್ಲಿಸ್ದಲ್ಲಿ ಇವತ್ತು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಬಂದಿದ್ದರಿಂದ ಟುಡೇ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಏನೇ ಒಂದು ತಿಂಡಿ ಪದಾರ್ಥ ಮಾಡಬೇಕು ಅಂದರೆ ಯಾವೆಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಅದಕ್ಕೆ ರುಚಿ ಇರುತ್ತಲ್ಲ, ಅದೇ ಥರನೇ ನಮ್ಮ ಫೈನಾನ್ಷಿಯಲ್ ಅಲೋಕೇಶನ್ ಕೂಡ ಅದೇ ಥರ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅದರಲ್ಲಿ ನೀವು ಡಿಸೈಡ್ ಮಾಡಿ, ನಿಮ್ಮ ರಿಸ್ಕ್ ಅಪಡೇಟ್ ಪ್ರಕಾರ ಯಾವುದನ್ನು ನೀವು ಜಾಸ್ತಿ ಮಾಡ್ತೀರಾ, ಯಾವುದನ್ನು ಕಡಿಮೆ ಇಟ್ಕೋತೀರಾ, ಅಥವಾ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಏನು ಬಿಡ್ತೀರಾ ಅಂತ ಅದಕ್ಕೆಲ್ಲ ಅಡ್ವೈಸ್ ಮಾಡೋದಕ್ಕೆ ಶರಣ್ ಸರ್ ಇದ್ದಾರೆ. ಯೂಸ್ ದಿಸ್ ಬೆನಿಫಿಟ್, ಯೂಸ್ ದಿಸ್ ಆಪರ್ಚುನಿಟಿ. ಅಷ್ಟೇ, ಸ್ಟಾರ್ಟರ್ಲಿ ಬಿ ಕನ್ಸಿಸ್ಟೆಂಟ್. ಏನೇ ಆಗಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ.
and achieve your financial goals. Be happy and enjoy your life. Thank you all. Thank you, Inspire India. Thank you so much. Mutual fund investments are subject to market risks. Read all scheme-related documents carefully.